ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಒಂದು ಮೆಡಿಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಷನ್ ಬಂದುಬಿಟ್ಟು ಲೋಸಕೈಂಡ್ 50 ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಡೋಣ. ಅಂತಂದರೆ ಲೋಸಕೈಂಡ್ 50 ಅನ್ನುವಂಥ ಒಂದು ಟ್ಯಾಬ್ಲೆಟ್ ಅಂತಂದರೆ ಮ್ಯಾನುಫ್ಯಾಕ್ಚರ್ ಯಾರು, ಸಾಲ್ಟ್ ಕಾಂಪೋಸಿಷನ್ ಏನು, ಮತ್ತು ಅದರ ಒಂದು ಬೆನಿಫಿಟ್ಸ್, ಯೂಸಸ್, ಸೈಡ್ ಎಫೆಕ್ಟ್, ಮತ್ತು ಡೋಸೇಜ್, ಟಿಪ್ಸ್, ವಾರ್ನಿಂಗ್ಸ್ ಮತ್ತು ಸೇಫ್ಟಿ ಅಡ್ವೈಸ್ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮತ್ತು ಲೋಸಕೈಂಡ್ 50 ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತು ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್ ಇರುತ್ತಂತ ನೋಡೋದಾದ್ರೆ ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ಲೋಸಾಟನ್ ಅನ್ನುವಂಥ ಒಂದು ಕಂಟೆಂಟ್ ಇರುತ್ತೆ. ಎಷ್ಟು ಪ್ರಮಾಣವನ್ನು ಇರುತ್ತಂತ ನೋಡೋದಾದ್ರೆ ಪ್ರಮಾಣ ಬಂದುಬಿಟ್ಟು ನಮಗೆ 50 mg ಈ ಒಂದು ಲೋಸಕೈಂಡ್ 50 ಅನ್ನುವಂಥ ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಈ ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ನಿಮಗೆ ಬರೆದು ಕೊಡ್ತಾರೆ, ಯಾವೆಲ್ಲ ಒಂದು ಬೆನಿಫಿಟ್ಸ್ ಅದಾವೆ ಮತ್ತು ಯೂಸಸ್ ಅದಾವೆ ಅಂತ ನೋಡೋದಾದ್ರೆ ಈ ಟ್ಯಾಬ್ಲೆಟಿಗೆ ಹೆಚ್ಚಾಗಿ ಬರೆದು ಕೊಡೋದು ಅಂತಂತಂದ್ರೆ ಒಂದು ಹೈ ಬ್ಲಡ್ ಪ್ರೆಷರ್ ಇದ್ದಾಗ, ಅಂತಂದರೆ ಅಧಿಕ ರಕ್ತದ ಒತ್ತಡ ಅಂತಾರೆ. ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆದಾಗ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ನಿಮಗೆ ಡಾಕ್ಟ್ರುಗಳು ಬರೆದು ಕೊಡ್ತಾರೆ. ಮತ್ತು ಅದರ ಜೊತೆಗೆ ಮತ್ತು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಹಾರ್ಟ್ ಫೇಲರಿ ಆದಾಗ, ಅಂದರೆ ಹಾರ್ಟ್ ಏನಾದರೂ ಅಂದರೆ ಪಂಪ್ ಮಾಡಲಾರ್ದ, ಹಾರ್ಟು ವರ್ಕ್ ಅಂದರೆ ಪಂಪ್ ಮಾಡೋದು ಸ್ಟಾಪ್ ಮಾಡಿದಾಗ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಮತ್ತು ಡಾಕ್ಟ್ರುಗಳು ಬರ್ತಾರೆ. ಮತ್ತು ಅಂದರೆ ಹೃದಯ ವೈಫಲ್ಯ ಅಂತಾರೆ, ಏನಾಗುತ್ತೆ ಬ್ಲಡ್ ಅಂದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆದಾಗ ಈ ಒಂದು ಟ್ಯಾಬ್ಲೆಟ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಹಾರ್ಟ್ ಫೇಲರಿ ಆಗೋದನ್ನು ತಡಿತೈತೆ ಈ ಒಂದು ಟ್ಯಾಬ್ಲೆಟು. ಮತ್ತು ಡಯಾಬಿಟಿಕ್ ಪೇಷಂಟಿಗೆ ಏನಾದರೂ ಕಿಡ್ನಿ ಫಂಕ್ಷನ್ ಅಂತಂದರೆ ಡಯಾಬಿಟಿಕ್ ಪೇಷಂಟ್ಗಳು ಕಿಡ್ನಿ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಡಯಾಬಿಟಿಕ್ ಪೇಷಂಟಿಗೆ ಅವಾಗ ಸಹ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಬರೆದು ಕೊಡಲಿಕ್ಕೆ ನಿಮ್ಮ ಅಂದರೆ ಡಾಕ್ಟರ್ಗಳು ಬರೆದು ಕೊಡ್ತಾರೆ. ಮತ್ತು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆದಾಗ ಸಹ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಟ್ಯಾಬ್ಲೆಟ್ ಏನು ಮಾಡುತ್ತೆ ಕಡಿಮೆ ಬರುತ್ತೆ. ಮತ್ತು ಪ್ರಿವೆನ್ಷನ್ ಆಫ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್ಗೆ ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಹೃದಯಾಘಾತಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ಬೋದು. ಇದಿಷ್ಟು ಏನಾಗುತ್ತೆ ಬೆನಿಫಿಟ್ಸ್ ಆಗುತ್ತೆ, ಯೂಸಸ್ ಆಗುತ್ತೆ. ಮತ್ತು ಬಂದುಬಿಟ್ಟು ಸೈಡ್ ಎಫೆಕ್ಟ್, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ ಅಂತ ನೋಡೋದಾದರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಸೈಡ್ ಎಫೆಕ್ಟ್ ಅಂತಂದ್ರೆ ಡಿಸಿನೆಸ್ ಆಗುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಮತ್ತು ಒಂದು ಹೈಪೋಗ್ಲೈಸೆಮಿಯಾ ಅಂತಂದರೆ ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಮತ್ತು ಪೊಟ್ಯಾಷಿಯಮ್ ಲೆವೆಲ್ ಏನಾಗುತ್ತೆ ಬ್ಲಡ್ಡಲ್ಲಿ ಹೆಚ್ಚಿಗೆ ಆಗುತ್ತೆ, ಮತ್ತು ಬ್ಲಡ್ ಯೂರಿಯಾ ಸಹ ಏನು ಮಾಡುತ್ತೆ ಹೆಚ್ಚಿಗೆ ಆಗುತ್ತೆ. ಇವೆಲ್ಲ ಒಂದು ಸೈಡ್ ಎಫೆಕ್ಟ್ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್. ಏನಾದರೂ ಕಡಿಮೆ ಪ್ರಮಾಣ ಇತ್ತಂತಂದರೆ ಓಕೆ, ಜಾಸ್ತಿ ಪ್ರಮಾಣ ಏನಾದರೂ ನಿಮಗೆ ಜಾಸ್ತಿ ಆಗ್ತಾ ಇತ್ತಂದರೆ ಈ ಒಂದು ಸೈಡ್ ಎಫೆಕ್ಟ್ ಆ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕಪ್ಪ ಅಂದರೆ ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಮತ್ತು ಡೋಸೇಜ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಟ್ಯಾಬ್ಲೆಟನ್ನು ಡಾಕ್ಟರ್ ಅಡ್ವೈಸ್ ಇಲ್ಲದೆ ಯಾವುದೇ ಮೆಡಿಸಿನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಅದೇ ರೀತಿ ಇದೊಂದು ಮೆಡಿಸಿನ್ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಮೆಡಿಸಿನನ್ನು ಯಾವುದೇ ಕಾರಣಕ್ಕೂ ಅಂದರೆ ಡಾಕ್ಟರ್ ಸಲಹೆ ಮೇರೆಗೆ, ವೈದ್ಯರ ಸಲಹೆ ಮೇರೆಗೆ ಈ ಒಂದು ಮೆಡಿಸಿನನ್ನು ಏನು ಮಾಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಏನಾಗುತ್ತೆ ಅದು ಡೋಸೇಜ್ ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಏನಾಗುತ್ತೆ ನೀವು ಆ ಒಂದು ಡಾಕ್ಟ್ರ್ ಕಂಡೀಷನ್ ಮೇಲೆ ಮತ್ತು ಮೆಡಿಸಿನ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತಲ್ಲ ಬಾಡಿಗೆ ಅದನ್ನು ಆ ಒಂದು ಡಿಪೆಂಡ್ ಅಪಾನ್ ಮೇಲೆ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ. ಮತ್ತು ಲಾಂಗ್ ಟರ್ಮ್ಗೆ ಯಾವುದೇ ಮೆಡಿಸಿನನ್ನು ಯೂಸ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೇಫ್ಟಿ ಅಡ್ವೈಸ್. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದೊಂದು ಏನೆಲ್ಲ ಅಡ್ವೈಸನ್ನು ನೋಡೋದಾದ್ರೆ ಮೊದಲಿಗೆ ಒಂದು ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾಯಿತ್ತು ಅಂದರೆ ಇವು ಟ್ಯಾಬ್ಲೆಟಿಗೆ ಸೈಡ್ ಎಫೆಕ್ಟ್ ಬಗ್ಗೆ ವಿಡಿಯೋ ಮಾಡಿ, ಅಂದರೆ ವಿಡಿಯೋ ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೀನಿ ಸೈಡ್ ಎಫೆಕ್ಟ್ ಬಗ್ಗೆ ಏನಾದರೂ ತೊಂದರೆ ಇತ್ತಂದ್ರೆ ಅವು ಸ್ಟಾಪ್ ಮಾಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಏನಾದರೂ ಅಲರ್ಜಿಕ್ ಮೆಡಿಸಿನ್ಸ್ ಇತ್ತಂತ ನಿಮಗೆ ಏನಾದರೂ ಆಲ್ರೆಡಿ ಈ ಒಂದು ಮೆಡಿಸಿನ್ ನಿಮಗೆ ಅಲರ್ಜಿ ಆಗ್ತಾ ಇತ್ತಂದ್ರೂ ಸಹ ಈ ಒಂದು ಮೆಡಿಸಿನನ್ನು ಏನು ಮಾಡಬೇಕಂದ್ರೆ ಸ್ಟಾಪನ್ನು ಮಾಡಬೇಕಾಗತ್ತೆ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಇತ್ತಂತಂದರೆ ಮೆಡಿಸಿನ್ ಬಗ್ಗೆ ಏನಾದರೂ ನಿಮಗೆ ಮೆಡಿಸಿನ್
ಮೆಡಿಷನ್ ಆಲ್ರೆಡಿ ತೆಗೆದುಕೊಳ್ತಾ ಇದ್ದರೆ, ಆಲ್ರೆಡಿ ಮೊದಲೇ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಿದ್ದರೆ ಸಹ ಈ ಥರ ಒಂದು ಮಾಹಿತಿಯನ್ನು ಏನು ಮಾಡ್ಬೇಕು, ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ. ಮತ್ತು ಲಿವರ್ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದರೂ ಸಹ ಕಂಪಲ್ಸರಿ ಡಾಕ್ಟ್ರಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಮಸ್ಯೆಗಳಿದ್ದರೆ ಹೇಳ್ಕೋಬೇಕಾಗತ್ತೆ. ಮತ್ತು ಈ ಪ್ರೆಗ್ನೆಂಟ್ ವುಮೆನ್, ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೂ ಸಹ ಏನು ಮಾಡಬೇಕಂದ್ರೆ ಈ ಒಂದು ಟ್ಯಾಬ್ಲೆಟ್ ಬಗ್ಗೆ ನೀವು ಏನು ಮಾಡಬೇಕು ಅಂತಂದರೆ ಸೇಫ್ಟಿ ತೊಗೊಂಡು ಮೆಡಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕು, ಮಕ್ಕಳಿಂದ ಹೊರಗಡೆ ಈ ಒಂದು ಟ್ಯಾಬ್ಲೆಟನ್ನು ಅಂದರೆ ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರೋದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.